ಏಕ್ಯ ಶಾಲೆಗಳಿಂದ ಏಕ್ಯವನ ಮತ್ತು ಫೈಂಡ್ ಉತ್ಸವ 2025 ಉದ್ಘಾಟನೆ. ಪ್ರಕೃತಿಯ ಮೂಲಕ ಕಲಿಕೆ ಎಂಬ ವಿಭಿನ್ನ ಪರಿಕಲ್ಪನೆಯ ಮೂಲಕ ಸೃಜನಾತ್ಮಕ ಚಿಂತನೆ ಮತ್ತು ಪರಿಸರ ಕಾಳಜಿಯನ್ನು ಮಕ್ಕಳಲ್ಲಿ ಬಿತ್ತುವ ನಿಟ್ಟಿನಲ್ಲಿ ಏಕ್ಯ ಶಾಲೆಗಳು ಫೈಂಡ್ ಉತ್ಸವ 2025 ಕಾರ್ಯಕ್ರಮದಲ್ಲಿ ಏಕ್ಯವನ ಉದ್ಘಾಟನೆ ಮಾಡುವ ಮೂಲಕ ದೇಶದಲ್ಲಿಯೇ ವಿಭಿನ್ನ ಶಾಲೆಯ ನಿರ್ಮಾಣಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ನಗರದ ನೈಸ್ ರೋಡ್ ಏಕ್ಯ ಶಾಲೆ ಸಭಾಂಗಣದಲ್ಲಿ ಇಂದು ನಡೆದ ಫೈಂಡ್ ಉತ್ಸವ 2025 ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಡಾಕ್ಟರ್ ಎಎನ್ ಯಲ್ಲಪ್ಪರೆಡ್ಡಿ, ಐಎಫ್ಎಸ್ ನಿವೃತ್ತಿ ಪರಿಸರವಾದಿ, ಮಾಜಿ ಕಾರ್ಯದರ್ಶಿ, ಅರಣ್ಯ ಮತ್ತು ಪರಿಸರ ಇಲಾಖೆ, ಕರ್ನಾಟಕ ಸರ್ಕಾರ, ಸದಸ್ಯರು, ಕರ್ನಾಟಕ ಹೈಕೋರ್ಟ್, ಲೋಕ ಅದಾಲತ್ ಮತ್ತು ವನ್ಯಜೀವಿ ಅಧ್ಯಯನ ಕೇಂದ್ರದ ಗೌರವ ನಿರ್ದೇಶಕ ಡಾಕ್ಟರ್ ಕೆ ಉಲ್ಲಾಸ್ ಕಾರಂತ್ ಮತ್ತು ಬಿಸ್ವಜಿತ್ ಮಿಶ್ರಾ, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಇವರು ಏಕ್ಯವನ ಉದ್ಘಾಟಿಸಿದರು. ಡಾಕ್ಟರ್ ಕೆಸಿ ರಾಮಮೂರ್ತಿ, ಐಪಿಎಸ್ ನಿವೃತ್ತ, ಮಾಜಿ ರಾಜ್ಯಸಭಾ ಸದಸ್ಯರು, ಅಧ್ಯಕ್ಷರು, ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಸಿಎಂಆರ್ ವಿಶ್ವವಿದ್ಯಾಲಯ ಇವರು ಮಾತನಾಡಿ, ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಭಾಗವಾಗಿರುವ ಏಕ್ಯವನ ಹೆಸರಿನ ಶಾಲೆಯು ಇಂದು ಲಾಂಚ್ ಆಗಿದೆ. ಪ್ರಕೃತಿಯ ಮಡಿಲಿನಲ್ಲಿ ಮಕ್ಕಳು ಕಲಿಯಬೇಕು, ಆ ಮೂಲಕ ಮಕ್ಕಳು ಪರಿಸರದ ಭಾಗವಾಗಬೇಕು ಎಂಬುದು ಏಕ್ಯವನ ಶಾಲೆಯ ಆಶಯ. ಈ ನಿಟ್ಟಿನಲ್ಲಿ ವಿಭಿನ್ನ ಪರಿಸರ ವಿಜ್ಞಾನ ಕಲಿಕೆಯ ವಾತಾವರಣದಲ್ಲಿ ಏಕ್ಯವನ ಶಾಲೆ ನಿರ್ಮಾಣವಾಗಲಿದ್ದು, ದೇಶದಲ್ಲಿಯೇ ವಿಭಿನ್ನ ಮತ್ತು ಮಾದರಿ ಶಾಲೆಯಾಗಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ ಎಂದರು. ಏಕ್ಯವನ ಶಾಲಾ ಕಟ್ಟಡವೇ ಪ್ರಕೃತಿದಾಯಕವಾಗಿದ್ದು, ಮಕ್ಕಳು ಕಲಿಕೆಯ ಜೊತೆ ಪರಿಸರ ಕಾಳಜಿಯ ಜೊತೆ ಕೃಷಿಯಾಧಾರಿತ ವೃತ್ತಿಗಳನ್ನು ಸಹಜವಾಗಿ ಕಲಿಯುತ್ತಾರೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಏಕ್ಯವನ ಶಾಲೆ ಪ್ರೇರೇಪಿಸುತ್ತದೆ ಎಂದರು. ಡಾಕ್ಟರ್ ಸವಿತಾ ರಾಮಮೂರ್ತಿ, ಅಧ್ಯಕ್ಷರು, ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ ಮತ್ತು ಕುಲಾಧಿಪತಿ, ಸಿಎಂಆರ್ ವಿಶ್ವವಿದ್ಯಾಲಯ, ಶ್ರೀ ಕೆಸಿ ಜಗನ್ನಾಥ ರೆಡ್ಡಿ, ಕಾರ್ಯದರ್ಶಿ, ಸಿಎಂಆರ್ ಜ್ಞಾನಧಾರ ಟ್ರಸ್ಟ್, ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಿಇಒ ಹಾಗೂ ಸಿಎಂಆರ್ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಶ್ರೀ ಜಯದೀಪ್ ಕೆಆರ್ ರೆಡ್ಡಿ, ಏಕ್ಯ ಸಮೂಹ ಶಾಲೆಗಳ ಸಂಸ್ಥಾಪಕರು ಹಾಗೂ ಸಿಎಂಆರ್ ವಿಶ್ವವಿದ್ಯಾಲಯದ ಪ್ರೊವೋಸ್ಟ್ ಡಾಕ್ಟರ್ ಕ್ರಿಸ್ತಾ ರಾಮಮೂರ್ತಿ, ಕುಲಾಧಿಪತಿಗಳಾದ ಡಾಕ್ಟರ್ ಎಚ್.ಬಿ. ರಾಘವೇಂದ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. Every eco element they integrated. So I was really surprised the amount of pain they have taken to plan the whole program so meticulously, precisely, and there is a perfection everywhere. How is it possible? Whole family is integrated, involved, thought over, and that is the law of nature. Nature always there will be a precision, perfection, and purity. Purity, precision, perfection is the law of nature. So I am really surprised to see the whole family so beautifully planned. I don't know how many hours they dedicated for planning, discussion, and Ramurthy is somebody, the Rama, the name Rama, and Murthy is something, and his partner Sita, Lakshmana, Bharata, Shatrugna. All of them are involved. That means the Rama's family so beautifully involved in planning and developing Aranyakanda. ಪ್ರಕೃತಿ ಜೊತೆಯಲ್ಲಿ ಯಾವ ರೀತಿ ಮಕ್ಕಳು ವ್ಯವಹಾರ ಮಾಡಿಕೊಳ್ಬೇಕು, ಪ್ರಕೃತಿ ಜೊತೆಯಲ್ಲಿ ಯಾವ ರೀತಿ ಅವರಿಗೆ ಒಂದು ಸಂಬಂಧ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಈಗ ನಾವು ಸಾಕಷ್ಟು ಅದರಿಂದ ದೂರ ಹೋಗ್ತಾ ಇದ್ವಿ. ಎಲ್ಲ ನಗರಗಳಲ್ಲಿ ಒಂದು ಕಾಂಕ್ರೀಟ್ ಇದರಲ್ಲಿ ಪ್ರಕೃತಿ ಅಂದ್ರೇ ಏನು ಜನಗಳಿಗೆ ಗೊತ್ತಾಗೋದಿಲ್ಲ. ಅದೇ ಒಂದು ದೊಡ್ಡ ಒಂದು ಉದ್ಯೋಗ ಥರ ಮಾಡಿಕೊಡ್ತದೆ. ಅದು ಪ್ರಕೃತಿ ಜೊತೆಯಲ್ಲೇ ಬೆಳಿಬೇಕು. ಅವ್ರು ಏನು ಓದಬೇಕಾಗಿದೆ, ಅದು CBSE ಇರ್ಬೋದು ಅಥವಾ IGCSE ಇರ್ಬೋದು, ಅದು ಯಾವುದೇ ಒಂದು ಆ ಪಠ್ಯಕ್ರಮಗಳನ್ನು ಅಳವಡಿಸ್ಕೊಂಡು ಪ್ರಕೃತಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳು ಅವ್ರೇನು ಅರ್ಥಕೊಳ್ಳೇಬೇಕು ಜೀವನದಲ್ಲಿ, ದಟ್ ದೇ ಶುಡ್ ನೋ ಇನ್ ದಿ ಎಂಟೈರ್ ಲೈಫ್, ಅದನ್ನು ಅವರಿಗೆ ಮಕ್ಕಳಿಗೆ ತಿಳಿಸಿ ಅದರ ಸ್ವಂತ ಅನುಭವ ಪಡ್ಕೊಳ್ತಕ್ಕಂಥದ್ರಲ್ಲಿ ಪ್ರಾಕ್ಟಿಕಲಿ ಸುಮ್ಮನೆ ನಾವು
ಒಂದು ಡಾಕ್ಯುಮೆಂಟ್ರಿ ತೋರಿಸ್ಬಿಟ್ಟು ಅಥವಾ ಇದು ಮಾಡಲಿಕ್ಕಾಗೋದಿಲ್ಲ. ಅವರೇ ಸ್ವತಃ ಅನುಭವಿಸಿ ಮಾಡ್ತಕ್ಕಂತಹ ಒಂದು ಅವಕಾಶ, ಅದನ್ನು ಈ ಏಕ್ಯ ವನದಲ್ಲಿ ನಾವು ಅಳವಡಿಸತಕ್ಕಂಥ ಒಂದು ಉದ್ದೇಶ ಹೊಂದಿದ್ದೇವೆ. We bring together parents, students, teachers to showcase all the innovation and creativity from our classrooms. So today's event has our students showcasing their design thinking projects, their learning area showcases, many workshops by renowned companies and organizations and individuals. We have fireside chats, panel discussions, and everything is focused around learning, innovation and protection of the earth. Launching Ekya Vana, Banarghatta, and we are also launching nature-based preschools in Bangalore. Our first is in RMV layout, the second is going to be in Manyata, and more are in the pipeline. So we're looking at nature-based preschools from ages of 18 months to 6 years in the city. And Ekya Vana Banarghatta campus will open its doors for students in August 2027. Sustainability, green energy businesses, ಅದಕ್ಕೆ ಈಗಲೇ ಫ್ರಮ್ ದ ಯಂಗ್ ಏಜ್ ಚಿಲ್ಡ್ರನ್ಗೆ ಸಸ್ಟೈನಬಿಲಿಟಿ ಕನ್ಸರ್ವೇಷನ್ ಎಕ್ಸ್ಪೀರಿಯನ್ಸು ಆ್ಯಂಡ್ ಆ ಇಕೋಸಿಸ್ಟಮಲ್ಲಿ ಇಮರ್ಸ್ ಮಾಡಿದ್ರೆ ದೇ ವಿಲ್ ಬಿ ಬೆಟರ್ ಪ್ರಿಪೇರ್ಡ್ ಟು ಫೇಸ್ ದಿ ಚಾಲೆಂಜಸ್ ಆಫ್ ದ ಫ್ಯೂಚರ್. ಅದಕ್ಕೆ ಬಿಕಾಸ್ ಫ್ಯೂಚರ್ ಇಸ್ ದ ಸಸ್ಟೈನಬಿಲಿಟಿ ಆ್ಯಂಡ್ ಎನ್ವೈರ್ಮೆಂಟ್, ವಿ ಪ್ರಿಪೇರಿಂಗ್ ದ ಚಿಲ್ಡ್ರನ್ ಫಾರ್ ದಟ್.